ಲೇ ಇರೋದು ಪಕ್ಷದವು ಬೀದಿಗಿಳಿದ್ಬಿಟ್ಟವಿ. ಲೇಟ್ ಆಗಾದ್ರೂ ಮಾಡ್ಬೇಕಿರೋ ಕೆಲಸ ಏನು ಅಂತ ಗೊತ್ತಾಯ್ತಲ್ಲ ಇವಕ್ಕೆ, ಅದೇ ಸಮಾಧಾನ ಕಣ್ಲೆ. ಅಂದಂಗೆ ಯಾವ ಮ್ಯಾಟ್ರು ಮಾಡಿಕೊಂಡು ಸ್ಟ್ರೈಕ್ ಮಾಡ್ತಾವಲ್ಲ. ಬೆಲೆ ಏರಿಕೆ ವಿರುದ್ಧ ಅಹೋರಾತ್ರಿ ಧರಣಿ ಮಾಡ್ತೀವಿ ಅಂತವ ಶುರು ಮಾಡ್ಕೊಂಡ್ರು ಕಣ. ಆದ್ರೆ ಸ್ವಲ್ಪ ಹೊತ್ತಾದಿದ್ದಂಗೆ ಸ್ಪೀಕರಿಗೆ ಬೈಯಕ್ ಶುರು ಮಾಡ್ಕೊಂಡು ನಮ್ ಕಡೆ ಇರ್ತಿದ್ದ 18 ಹುಲಿಗಳನ್ನ ಸಸ್ಪೆಂಡ್ ಮಾಡಾಕವೆ, ಅನ್ಯಾಯ ಮಾಡವೆ ಅಂತ ರೊಚ್ಚಿಗೆದ್ದು ಕಣೆ. ಖಾದರ್ ಅವರಿಗೆ ಕೇಳಕ್ ಇಷ್ಟಪಡ್ತೀನಿ. ಅಲ್ಲ ಸ್ವಾಮಿ, ನಮ್ಮ MLAಗಳು 18 ಜನ MLAಗಳು ನಿಮ್ಮ ಪೀಠದ ಪಕ್ಕದಲ್ಲಿ ಬಂದು ನಿಂತ್ಕೊಂಡ್ರು ಅಂತ ನೀವು ನಮ್ಮನ್ನ ಸಸ್ಪೆಂಡ್ ಮಾಡಿರು. ನಿಮ್ಮ ಬಂಧುಗಳನ್ನೆಲ್ಲ ಕರ್ಕೊಂಡು ಚೇರ್ ಮೇಲೆ ಕೂತ್ಕೊಂಡು ಫೋಟೋ ಇಡ್ಸ್ಕೊಂತೀರಲ್ಲ, ನ್ಯಾಯನ ಇದು? ಕಾಂಗ್ರೆಸ್ ಪಾರ್ಟಿಯ ಪ್ರಜಾಪ್ರಭುತ್ವ ವಿರೋಧಿ ನೀತಿಗೆ ಹೇಳಿ ಧಿಕ್ಕಾರ. ಸಸ್ಪೆಂಡ್ ಆಗಿರೋ ಶೂರು 6 ತಿಂಗಳಾದ್ಮೇಲೆ ಬರ್ತವೆ. ಫಸ್ಟ್ ಬೆಲೆ ಏರಿಕೆ ವಿರುದ್ಧ ಸ್ಟ್ರೈಕ್ ಮಾಡಕ್ ಹೇಳ, ಜನ ಹೋಗಿತ್ತ ಬಿದ್ದವೆ ಕಣ್ಲೆ. ದಿನನಿತ್ಯ ಎಲ್ಲ ನಾವು ಇದು ಬಳಕೆ ರೇಟ್ ಹೆಚ್ಚಾದ್ರೆ ದುಡ್ಕೊಂಡ್ ತಿನ್ನೋ ತೊಂದರೆ ಆಗ್ತದೆ ಮತ್ತೆ ಜನಕ್ಕೆ. ಏನ್ರಿ ಹಿಂಗೆಲ್ಲ ತುಟ್ಟಾರ ಬಡವ್ರು ಏನ್ ದುಡ್ಕೊಂತಿರ್ಬೇಕು? ಎಲ್ಲಿಂದ ನಾವು ದುಡಿದ ರೇಟ್ ಅಂದ್ರೆ ಈಗ ನಾವು ಯಾರಿಗೆ ಕೇಳ್ಬೇಕು ಹೇಳ್ರಿ? ಬಡವರು ಕೂಗಿ ಯಾರು ಕೇಳಲ್ರಿ ಸರ್. ಇದು ಒಂದು ರೀತಿಯಿಂದ ಜನಸಾಮಾನ್ಯರಿಗೆ ಹೊರೆ ಆಗ್ತದ. ಇವರು ಗ್ಯಾರಂಟಿ ಅಂತ ಹೇಳಿಕ್ಯಾರ, ಬೇರೆ ಹೆಣ್ಮಕ್ಳಿಗೆ ಗ್ಯಾರಂಟಿ ಕೊಡ್ತಾ ಹೋಗ್ಯಾರ. ವೋಟ್ ಏನು ಬೇರೆ ಹೆಣ್ಮಕ್ಳು ಹಾಕ್ತಾರ ಹೆಂಗ? ಜನ ಹೋಗಿಯದೇನೋ ಸರಿ ಕಲ್ಯಾಣ, ಆದ್ರೆ ಸರ್ಕಾರ ನಡೆಸವು ಬೆಲೆ ಏರಿಕೆ ಒಳ್ಳೇದೆಯಾ, ಒಳ್ಳೆದಕ್ಕೆ ಮಾಡಿರೋದು ಅಂತ ಬೇಕನ್ನ ನೋಡಿಲ್ಲಿ. ಹಿಂದೆ UPA ಸರ್ಕಾರದಲ್ಲಿ ಎಷ್ಟಿತ್ತು ಪೆಟ್ರೋಲ್ ದರ, ಅವ್ರ ಅಷ್ಟು ತಗೊಂಡ್ ಬರಕ್ ಹೇಳಿ ನಾವು ಕಮ್ಮಿ ಮಾಡ್ತೀವಿ. ಈಗ ಅಲ್ಲಿ ಜಾಸ್ತಿ ಆಗಿರೋದ್ ತಾನೇ ಇಲ್ಲೂ ಜಾಸ್ತಿ ಆಗ್ತಾ ಇರೋದು. ಆಗಿದೆ, ಅಲ್ಲೂ ಆಗಿದೆ, ಕೇಂದ್ರ ಸರ್ಕಾರ ನಿಯಂತ್ರಣ ಅಲ್ಲೂ ಆಗಿದೆ, ಎರಡು ಕಡೆ ಆಗಿದೆ. ಇಲ್ಲ, ಎರಡು ಸಮಾನಾಂತರವಾಗಿ ನೋಡ್ಬೇಕಾಗ್ತದೆ. ಮೇನ್ ಪ್ರೈಸ್ ಆಗಲಿಕ್ಕೆ ಭಾರತ ಸರ್ಕಾರದ ಪಾಲಿಸಿಗಳು, ಕೇಂದ್ರ ಸರ್ಕಾರದ ನೀತಿಗಳು ಅದಕ್ಕೆ ಮೇನ್ ಕಾರಣ. ಎಲ್ಲಿಂದ ಆಗಿದೆ? ಮೂಲತಃ ಕೇಂದ್ರ ಸರ್ಕಾರದ ನೀತಿಗಳು ಇವತ್ತು ಬೆಲೆ ಏರಿಕೆಗಳನ್ನ ಮಾಡ್ತಕ್ಕಂತ ರೀತಿಯಲ್ಲಿ ಆಗಿದ್ದಾವೆ. ಸೆಂಟ್ರಲ್ ನಾವು ಬೆಲೆ ಏರ್ಸಿದ್ರಿ ದೇಶಕ್ಕೋಸ್ಕರ ತಡ್ಕೊಂಬೇಕು, ರಾಜ್ಯದವು ರೇಟ್ ಏರ್ಸಿದ್ರಿ ರಾಜ್ಯಕ್ಕೋಸ್ಕರ ತಡ್ಕೊಂಬೇಕು. ನಮಗೋಸ್ಕರ ನಮ್ಮನ್ ತಡ್ಕೊಳ್ಳೋ ಬಡ್ಡಿ ಮಗ ಒಬ್ಬನು ಇಲ್ಲ ಕಣ್ಲ. ನೀನ್ ಕಷ್ಟ ಕೇಳಕ್ಕೆ ಸೀಟ್ ಇರಬೇಕು ಬಂದೈತಿ ನೋಡೋಣ. 1 ಕ್ವಾರ್ಟರ್ಗೆ 60 ಅಂದ್ರೆ ಮನೆ ಯಜಮಾನ 1 ಕ್ವಾರ್ಟರ್ ಕುಡಿತಾನೆ ಅಂದ್ರೆ 1800 ರೂಪಾಯಿ ರಿಕವರಿ ಆಯ್ತು. 2 ಕ್ವಾರ್ಟರ್ ಕುಡಿದ್ರೆ 3600. ನಿಮಗ್ ಹಾಕಿದ್ದು 2000, ನಿಮ್ಮ ಯಜಮಾನ್ರ ಹತ್ರ ಕಿತ್ತಿದ್ದು 3600. ಹಾಲಿಂದ ಬರೀ 2 ರೂಪಾಯಿ ಡೈರೆಕ್ಟ್ ರೈತರಿಗೆ ಕೊಡ್ತಾರಂತೆ ಕಲ್ಯಾಣ. ಹಾಲನ್ ದರ ರೈತರ ಬದುಕಬೇಕ ಬೇಡ? 4 ರೂಪಾಯಿ ಹೆಚ್ಚು ಮಾಡಿದ್ರೆ ಸರ್ಕಾರ 4 ರೂಪಾಯಿ ತಗೊಳ್ತಾ ಇದೆಯಾ ಹಾಲನ್ನ? ಇಲ್ವಲ್ಲ. 4 ರೂಪಾಯಿ 1 ಲೀಟರ್ ಹಾಲಿಗೆ ಹೆಚ್ಚಿಗೆ ದರ ಮಾಡಿದ್ರೆ ಅದು ನಾವು ರೈತರಿಗೆ ನೇರವಾಗಿ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಡೈರೆಕ್ಟ್ ರೈತರಿಗೆ ಕೊಡಬೇಕು ಅಂತ ಹಾಲಿನ ರೇಟ್ ಏರ್ಸದಾದ್ರಿ ಹಾಲಿನ ಲಾಭ ಯಾರು ತಿಂತವ್ರಂತಲ. ಫೈರಿನಲ್ಲಿ ಕ್ರಿಕೆಟ್ ಆಡೋರಿಗೆಲ್ಲ ಸ್ಪಾನ್ಸರ್ ಕೂಡ ಲೆವೆಲ್ಗೆ ನಮ್ಮ ನಂದಿನಿ ಬೆಳೆದೈತಿ. ಅಂತದ್ರಲ್ಲಿ ಇವು ರೇಟ್ ಏರ್ಸಿ ರೈತರು ಕೊಡ್ತೀವಿ ಅಂತವಲ್ಲ, ಯಾವುದ್ಲ ಲಾಜಿಕ್ ಇದು? ಅಂದಂಗೆ ಎಲ್ಲ JDS ನಾವು ಕಾಣ್ತಾ ಇಲ್ಲ ಸ್ಟ್ರೈಕ್ ಅಲ್ಲಿ. ನಮ್ಮನ್ನ ಯಾವುದಕ್ಕೂ ಕೂಡ ಆಹ್ವಾನ ಮಾಡದೆ ಜೊತೆಲಿ ಒಬ್ಬರೇ ಏಕಾಂಗಿಯಾಗಿ ಹೊರಟಿರ್ತಕ್ಕಂಥದ್ದು ಸರಿಯಲ್ಲ. ಅಯ್ಯಯ್ಯೋ, ಒಳಗೊಳಗೆ ಕಿಡಿ ಹಚ್ಕೊಂಡ್ರಂಗ್ ಕಾಣ್ತಾವೆ ಕಣ್ಲ ಇವು. ಒಂದಾಗಿ ಹೋರಾಡಿ ಜನಕ್ ನ್ಯಾಯ ಕೊಡಿಸ್ರಪ್ಪ ಅಂದ್ರಿ ಇವುಗಳ ಕಿತ್ತಾಟನೆ ನೋಡೋದಾಯ್ತು. ಹೋಗಿಲ್ಲ ಮಕ್ಕಿ ಶಿವನಿ ಶಂಭುಲಿಂಗ.